ಈಗ ಇಂಥವನ್ನೆಲ್ಲ ಕೇಳ್ತಾ ಇದ್ದೀವಿ. ಕಾರಣ ಏನಪ್ಪ ಅಂದರೆ ಪರಿಸ್ಥಿತಿ ಅಷ್ಟು ಹದಗೆಟ್ಟು ಹೋಗಿದೆ ಅಂತ. ನಾನು ಕೊಡಗಿಂದ ಹೇಳ್ತಾ ಇದ್ದೆ, ಕೊಡಗಿಂದೇ ಹೇಳಬೇಕು. ತ್ರಿವೇಣಿ ಸಂಗಮ ನೋಡಬೇಕು, ಧುಮ್ಮಿಕ್ತಾ ಇದೆ. ಯಾಕಂದರೆ ವಿಪರೀತ ಮಳೆಯ ಆರ್ಭಟ. ಭಾಗಮಂಡಲ ತ್ರಿವೇಣಿ ಸಂಗಮ ಸಂಪೂರ್ಣ ಜಲಾವೃತಗೊಂಡಿದೆ. ಪ್ರತಿ ಬಾರಿ ಅದನ್ನೇ ಇನ್ನೂ ಕಣ್ಣು ಮುಂದಿದೆ. ಭಾಗಮಂಡಲದ ಆ ಪೂಜಾರಿ ಅವರ ಮನೆಯಲ್ಲಿ ಮಕ್ಕಳು ಮರಿ ಸೇರಿಕೊಂಡು 8 ಜನ ಸಾವನ್ನಪ್ಪಿದ್ರು. ಅದನ್ನು ನೋಡಿದ್ವಿ ನಾವು. ಗುಡ್ಡವೇ ಸರ್ಕೊಂಡಿತ್ತು. ಗುಡ್ಡದ ಮೇಲಿನ ಮನೆ ಸರ್ಕೊಂಡು ಹೋಗುತ್ತೆ. ಗುಡ್ಡ ಅಂದರೆ ಏನು ಅರ್ಥ ಆಯಿತು? ನೋಡಿ, ಇದು ಭಾಗಮಂಡಲ ಸಂಪೂರ್ಣ ಜಲಾವೃತಗೊಂಡಿದೆ. ಏನೋ ಹೊಸದಾಗೊಂದು ಫ್ಲೈಓವರ್ ಮಾಡಿದ್ದಾರೆ, ಹಾಗಾಗಿ ಏನು ಸಮಸ್ಯೆ ಆಗ್ತಾ ಇಲ್ಲ ಅಂತಂದಿದ್ರೆ ಸಂಪರ್ಕ ಸೇತುವೆ ಕಡಿತ ಆಗಿಬಿಡ್ತಿತ್ತು.